ಕರ್ನಾಟಕ ರಾಜ್ಯದಲ್ಲಿ ಮತ್ತು ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಲ್ಲಿ ನಮ್ಮ ಕುಂಸಿ ಭಾಗದಲ್ಲಿ ವಿದ್ಯುತ್ ಶಕ್ತಿ ಸಮಸ್ಯೆ ಎಷ್ಟಾಗಿದೆ ಅಂದರೆ ಇವತ್ತೊಂದು ಟಿ ಸಿ ಸುಟ್ಟೋದ್ರೆ ಒಂದು ವಾರ ಆದರೂ ಕೂಡ ಒಂದು ಟಿ ಸಿ ಚೇಂಜ್ ಮಾಡೋಕ್ಕಾಗ್ತಿಲ್ಲ. ಅಲ್ಪಾವಧಿ ಬೆಳೆ ಅಲ್ಲ, ಈಗ ಹೆಚ್ಚು 80% ದೀರ್ಘಾವಧಿ ಬೆಳೆ ಅಡಿಕೆ ಬೆಳೆ ಇರೋದ್ರಿಂದ ಒಂದು ಸಲ ಅಡಿಕೆ ಒಣಗೋಗ್ಬಿಡ್ತು ಅಂದರೆ ಲೈಫೇ ಮುಗಿದೋಗ್ಬಿಡ್ತಾ ರೈತಂದು. ಈಗ ಏನಾಗಿದೆ ಅಂದರೆ ಟಿ ಸಿ ಹಾಕಿದರೂ ಕೂಡ ಈಗ ವೋಲ್ಟೇಜ್ ಅಂತೂ ಇಲ್ಲೇ ಇಲ್ಲ, 150ರಿಂದ 180 ವೋಲ್ಟೇಜ್ ಬರ್ತಾ ಇದೆ. ಮೋಟ್ರುಗಳೇ ಸ್ಟಾರ್ಟ್ ಆಗ್ತಿಲ್ಲ. ಮೋಟ್ರುಗಳು ಸ್ಟಾರ್ಟ್ ಆಗಿದ್ದರೂ ಕೂಡ 10-15 ನಿಮಿಷಕ್ಕೆ ಮೋಟ್ರ್ ನಿಂತೋಗ್ತವೆ, ಇಲ್ಲಾಂದ್ರೆ ಮೋಟ್ರ್ ಸುಟ್ಟೋಗ್ತದವೆ, ಟಿ ಸಿ ಸುಟ್ಟೋಗ್ತದವೆ. ಟಿ ಸಿ ಸುಟ್ಟೋದ್ರೆ 24 ಗಂಟೆ 48 ಗಂಟೆಗೆ ಟಿ ಸಿ ಹಾಕ್ತೀವಿ ಅಂತ ಹೇಳ್ತಿರೋರು ವಾರಗಟ್ಟಲೆ ಆದರೂ ಹಾಕೋಕ್ಕಾಗ್ತಿಲ್ಲ. ಇದ್ರ ಬಗ್ಗೆ ನಾವು ಭಾಳ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆನೇ ಎಚ್ಚೆತ್ಕೊಂಡು ತತ್ಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಈ ಕರೆಂಟಿನ ಸಮಸ್ಯೆ ಬಗೆಹರಿಸ್ಬೇಕು. ಅವರು ಕೇಳಿದ ಕೂಟ ಏನು ಹೇಳ್ತಾರೆ, ಅವರು KPTCLನವರು 10.5 ಕೊಡ್ತಾ ಇದ್ದಾರೆ, ನಮಗೆ 12 ವೋಲ್ಟೇಜ್ ಬೇಕಾಗೈತೆ, ನಮಗೆ ಕೊಡ್ತಾ ಇಲ್ಲ, ನೀವು ಹೋರಾಟ ಮಾಡಿರಿ ಅಂತ ಅವರೇ ಹೇಳಕ್ಕೆ ನಿಂತ್ಕೊಂಡಿದ್ದಾರೆ. ಈಗ ಯಾಕೆ ಅಂದರೆ ನಾವು ಮನೆಗೆ ಹೋಗಿ ಕೇಳಬೇಕಾಗೈತಾ, ಮೇಂಟೈನ್ ಮಾಡ್ತಿರೋರು ಇವರು. ಹಾಗಾಗಿ ಏನಾರು ಅಡಿಕೆ ತೋಟ ಬೆಳೆ ಹಾಳಾದರೆ ಸಂಪೂರ್ಣ ಜವಾಬ್ದಾರಿ ಮೆಸ್ಕಾಮೇ ಹೊರಬೇಕಾಗ್ತೈತೆ, ಅದಕ್ಕೆ ಪರಿಹಾರನೂ ಕೂಡ ಮೆಸ್ಕಾಮೇ ಕೊಡಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನೀಗ KEB ಅವರು ರೈತರಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಕೊಡ್ತಾ ಇಲ್ಲ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆಗೆ ಅಂತ ಒಂದು ಡೇಟನ್ನು 7 ಗಂಟೆ ಅಂತ ನಿಗದಿ ಮಾಡ್ತಾರೆ. 10 ಗಂಟೆಗೆ ಬಂದು ಸುಮ್ಮನೆ ಬಂದು ಹಂಗೆ ಹೋಗ್ಬಿಡತ್ತೆ ಕರೆಂಟ್. ಆಮೇಲೆ ಅದು ಮತ್ತು ಯಾವಾಗ ಬರುತ್ತೆ ಅಂತ ನಾವು ಕಾತ್ಕೊಂಡು ಕೂತ್ಕೋಬೇಕು. ಈಗ ಬಿಸಿಲು ಜಾಸ್ತಿ ಆಗ್ತಾಯಿದೆ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಂಥದ್ರಲ್ಲಿ ಬೆಳೆ ಉಳಿಸ್ಕೊಳ್ಳೋದು ರೈತರಿಗೆ ತುಂಬ ತೊಂದರೆ ಆಗ್ತಾಯಿದೆ. KEB ಅವರು ಸರಿಯಾಗಿ ರೈತರಿಗೆ ಎಲ್ಲಿ ಏನೇನಾಗಿದೆ ಅಂತ ಅವ್ರು ಸರಿಯಾಗಿ ನೋಡ್ತಾ ಇಲ್ಲ. ಅವರು ಸರಿಯಾಗಿ ನೋಡ್ತಾ ಇದ್ದರೆ ನಾವು ರೈತರು ಸರಿಯಾಗಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತೀವಿ. ಅವರು ಎಚ್ಚೆತ್ಕೊಬೇಕು. ಇನ್ನೂ ಈಗ ಬೇರೆ ಸ್ಟಾರ್ಟ್ ಆಗಿದೆ. ಇಲ್ಲಾಂದರೆ ನೋಡಿ ಟಿ ಸಿ ಎಲ್ಲಿ ಸುಟ್ಟಿದ್ದಾವೆ ಅಲ್ಲಿ ಟಿ ಸಿ ಕೊಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾವು ತೀವ್ರವಾಗಿ ಅವರನ್ನು ಖಂಡಿಸ್ತೀವಿ. ಮತ್ತು ಸರ್ಕಾರಕ್ಕೂ ತೋಟಗಳು ಒಣಗ್ತಾ ಇದ್ದಾವೆ. ಅದು ಅವರನ್ನು ಕರ್ಕೊಂಡೋಗಿ ಅವರಿಗೆ ಮುಖ ತೋರಿಸಿ ಆಮೇಲೆ ಅವರಿಗೆ ಸರಿಯಾದ ಪಾಠ ಕಲಿಸ್ತೀವಿ. ಆಮೇಲೆ ಸರ್ಕಾರನೂ ಟಿ ಸಿಗಳಿಲ್ಲ, ಅದಕ್ಕೆ ಅವ್ರಿಗೆ ಫಂಡ್ಸ್ ಇಲ್ಲ ಅಂಥೇಳಿ ಏನೋ ನಾಟಕ ಮಾಡ್ತಾರೆ. ಸರ್ಕಾರ ರೈತರಿಗೆ ಗಮನ ಹರಿಸಿ ಅವ್ರಿಗೆ ಟಿ ಸಿಗೆ ಏನೇನು ಬೇಕೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ನಾನು ಅವರಿಗೆ ಕಳಕಳಿಯಿಂದ ಕೇಳ್ಕೊತೀನಿ. ಕರೆಂಟನ್ನು ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ. ಅವ್ರೇನು ಗೊತ್ತಾ, ರಾತ್ರಿ 4 ಗಂಟೆಗೆ ಕರೆಂಟ್ ಹಾಕ್ತೀವಿ ಅಂತ ಹೇಳ್ತಾರೆ, ಬೆಳಗ್ಗೆ 6 ಗಂಟೆಗೆ ಕರೆಂಟ್ ಹಾಕ್ತಾರೆ. ನಾವು ಅಲ್ಲಿ ಹೋಗೋದ್ರಾಗ ಮತ್ತು ಕರೆಂಟ್ ಫೀಸ್ ಹೋಗಿರುತ್ತೆ, ಆಮೇಲೆ ಲೋಡ್ ಶೆಡ್ಡಿಂಗ್ ಆಗಿರ್ತದೆ, ಆಮೇಲೆ ಏನೋ ಮರಗಳು ಬಿದ್ದಿರ್ತವೆ. ಕರೆಂಟಿನ ವಿದ್ಯುತ್ ಶಕ್ತಿ ಇಲಾಖೆಯವರು ಸರಿಯಾದ ರೀತಿ ವರ್ಕ್ ಮಾಡ್ತಾ ಇಲ್ಲ. ಈಗ ಯಾಕೆ ಗೊತ್ತಾ, ಸರ್ಕಾರದ ಅಂಥ ನೀತಿ ಐತೆ, ಅಂಥ ಬಂದೋಬಸ್ತು ಅಂತ ಇಲ್ಲ. ಯಾರು ಹೆದರದೇ ಇಲ್ಲ. ಈಗ ಸರ್ಕಾರಿಗಳು ಅಧಿಕಾರಿಗಳು ಅಂದರೆ KEB ಆಗ್ಬೋದು, ಆ ಇಲಾಖೆ ಇಂಜಿನಿಯರ್ ಆಗ್ಬೋದು, ಯಾರು ಬಿಡಪ್ಪ ಹಳ್ಳಿಗಳಿಗೆ ನೀರು ಆಗ್ತಾಯಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಐತೆ, ತೋಟಗಳು ಒಣಗ್ತಾ ಇದ್ದಾವೆ. ಆಮೇಲೆ ಸಣ್ಣ ಗಿಡ ಇರೋವಲ್ಲ, ಅಷ್ಟು ಈಗ ಗೊಬ್ಬರ ಹಾಕೋ ಟೈಮಿಗೆ ಎಲ್ಲ ಬತ್ತಾ ಇದಾವೆ ಗಿಡಗಳು. ಹೀಟಿಗೆ ನೀರು ಬಿಡಬೇಕು ಅಂದ್ರೆ ಆಗ್ತಾಯಿಲ್ಲ. ಅವ್ರು ಕೇಳೋಕ್ಕೆ ಹೋದರೆ ಅಲ್ಲಿ ಬಂದು ಎತ್ತಾಡಿ, ಇಲ್ಲಿ ಮೀಟಿಂಗ್ ಎತ್ತಾಡಿ, ಇಂಜಿನಿಯರ್ ಕೇಳಿದ್ರೆ ಫೋನೇ ಎತ್ತಲ್ಲ ಅವರು. ಅಷ್ಟು ರೈತರ ಬಗ್ಗೆ ಭಾಳ ತಾತ್ಸಾರ ಮನೋಭಾವನೆ ಈ ಸರ್ಕಾರ ಮಾಡ್ತಾಯಿತ್ತು. ರಿಪೇರಿ ಎಲ್ಲ ಟಿ ಸಿ ಸುಟ್ಟೋದ್ರು ತಗೊಂಡು ಹೋಗ್ತಾರೆ ಅಷ್ಟೇ. ತಗೊಂಡು ಹೋದ್ಮೇಲೆ ಆಗಿಲ್ಲ ತಡ್ರಿ, ಬಂದಿಲ್ಲ ತಡ್ರಿ, ಅವ್ರು ವರ್ಕರ್ಸ್ ಇಲ್ಲ ತಡೀರಿ, ಆಮೇಲೆ ಇಂಜಿನಿಯರ್ ಎಲ್ಲ ಅದು ಸೈನ್ ಹಾಕ್ಬೇಕು, ಇವ್ನು ಬರಬೇಕು, ಆಮೇಲೆ ಲಾರಿ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಲಾರಿಗಳಿಗೆ ಅದನ್ನು ತರೋಕ್ಕೆ ದುಡ್ಡು ಇಸ್ಕೊತಾರೆ. ಇಸ್ಕೊಂಬಂದ್ರೆ ಅದು ಕಲೆಕ್ಷನ್ ಕೊಡೋಕ್ಕೂ ಟೈಮ್ ಮಾಡ್ತಾರೆ. ಅಷ್ಟೊತ್ತಿಗೆ ನಮ್ಮ ಬೆಳೆಗಳೆಲ್ಲ 4-5 ದಿವಸ ಆಗಿರುತ್ತೆ, ಬೆಳೆಲ್ಲ ಹಾಳಾಗಿರ್ತವೆ, ಅಲ್ಲಿ ಒಣಗ್ತವೆ. ಆಮೇಲೆ ಎಲ್ಲ ರೆಕ್ಕೆಗಳೆಲ್ಲ ಇಳಿಬೀಳ್ತವೆ, ಗರಿಗಳು ಹಾಳಾಗ್ತದೆ. ತುಂಬ ಹಾಳಾಗ್ತೈತೆ ಕರೆಂಟಿಂದ. ಫಸ್ಲಿ ಬಂದರೆ ಹಿಂಗಾರೆಲ್ಲ ತಳ ಇಳಿಬೀಳ್ತಾಯಿತ್ತು. ಈ ಹೀಟು ಮನುಷ್ಯರೇನು ಇಲ್ಲಂಗಿಲ್ಲ, ಅಷ್ಟು ಹೀಟ್ ಹಳ್ಳಿ ಒಳಗೀಗ. ಆ ಹೀಟಿಗೆ ಏನಾಗುತ್ತೆ ಅಂದರೆ ಎಲ್ಲ ಅಡಿಕೆ ಹಳ್ಳೆಲ್ಲ ಉದುರ್ತಾವೆ. ರೈತರಿಗೆ ತುಂಬ ನಷ್ಟ. ಈಗ ಸರಿಯಾದ ರೀತಿ ವಿದ್ಯುತ್ ಶಕ್ತಿ ಸಂಪರ್ಕ ಇಲ್ಲ, ವರ್ಕ್ ಮಾಡ್ತಾಯಿಲ್ಲ. KEB ಇಲಾಖೆ ಅಂತೂ ಭಾಳ ಬೇಜವಾಬ್ದಾರಿ ಇಲಾಖೆ ಅಂದರೆ ಅದೇ. ಈಗ ರೈತರಿಗೆ ಭಾಳ ಉತ್ತಮವಾದ ಗುಣಮಟ್ಟದ ಕರೆಂಟ್ ಕೊಡಬೇಕು ಅಂದರೆ ಅವ್ರು ಇರಬೇಕು, ಅವ್ರು ಕೆಲಸ ಮಾಡಬೇಕು. ಹಂಗಿದ್ರೆ ನಾವು ರೈತರು ಉಳಿತೀವಿ, ಇಲ್ಲ ಹೋದ್ರೆ ಕಷ್ಟ ಇದೆ. ಮುಖ್ಯಮಂತ್ರಿ KK ಜಾರ್ಜ್ ಅವರು ನಾವು ಕರ್ನಾಟಕದಲ್ಲಿ ಲೋಡ್ ಶೆಡ್ಡಿಂಗ್ ಮಾಡಲ್ಲ, ನಾವು ಬೇರೆ ಕಡೆಯಿಂದ ವಿದ್ಯುತ್ ತರಿಸ್ಕೊಳ್ತೀವಿ, ಆ ನಂತರದಲ್ಲಿ ಅವ್ರಿಗೆ ವಾಪಸ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಮೊನ್ನೆ ಪತ್ರಿಕೆಗಳ ಮುಖಾಂತರ ಅವ್ರು ಹೇಳಿದ್ದಾರೆ. ಆದರೆ ವಾಸ್ತವಾಂಶ ಇಲ್ಲಿ ಆಗಿದೆ ಅಂತಂದರೆ, ನನಗೆ ತರೀಕೆರೆ ತಾಲೂಕಿನಿಂದ ಬೋಗನಹಳ್ಳಿ ಅಂಥೇಳಿ ಶಿವನಿ ಸ್ಟೇಷನ್ನಾಗೆ ನನಗೆ ಫೋನ್ ಮಾಡಿದರು. 2 ದಿನಕ್ಕೆ 8 ಗಂಟೆ ಕರೆಂಟ್ ಕೊಡ್ತಾರಂತೆ. ದಿನಕ್ಕೆ 7 ಗಂಟೆ ಕರೆಂಟ್ ಕೊಡೋತಕ್ಕೆ 2 ದಿನಕ್ಕೆ 8 ಗಂಟೆ ದಿನ ಬಿಟ್ಟು ದಿನ ಕರೆಂಟ್ ಕೊಡ್ತಾ ಇದ್ದಾರಂತೆ. ಇದು ವಿಪರ್ಯಾಸ.
ಎಲ್ಲ ಕಡೆನೂ ಹಿಂಗೆ ಆಗ್ತಾಯಿದೆ. 7 ಗಂಟೆ ಕೊಟ್ಟರೆ ಅಂತ ಹೇಳ್ತಾರೆ, 4 ಗಂಟೆ ಕರೆಂಟ್ ಕೊಡ್ತಾಯಿಲ್ಲ ಇವತ್ತು ಇಡೀ ಕರ್ನಾಟಕದ ಎಲ್ಲ ಕಡೆನೂ ಕೂಡ. ಅದಾಯಿತು 63 KV TC ಇದವನ್ನು ನೀವು ಕೇಳ್ರಿ, ಅವರಿಗೆ ಯಾರು ಇಲಾಖೆಯವ್ರಿಗೆ ಕೇಳ್ರಿ. 63 KV TC ಇಡೀ ನಮ್ಮ ಮೆಸ್ಕಾಮ್ ಡಿವಿಷನ್ನಲ್ಲೇ ಇಲ್ಲ. ಮೊನ್ನೆ ತುರ್ತು ನಾವು ಗಲಾಟೆ ಮಾಡಿದ್ರು, ಎಲ್ಲದೇವೆ ಅಂತ ತಡ್ಕಾಡಿದ್ರೂ ಕೂಡ 63 KV TC ಸಿಗಲಿಲ್ಲ. ಇವತ್ತು TC ಇಲ್ಲದೆ ಬೇಸಿಗೆ ದಿವಸದಾಗ ಬೆಳೆಗಳೆಲ್ಲ ಒಣಗಿ ಹೋಗ್ತಾ ಇದ್ದಾವೆ. ಇವತ್ತು ವಿದ್ಯುತ್ ಶಕ್ತಿ ಅಧ್ವಾನ ಅಂದರೆ, ಆಮೇಲೆ ವಿದ್ಯುತ್ ಶಕ್ತಿ ಮಂತ್ರಿಗಳು ಉತ್ತರ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ತೋಟದ ಮನೆಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಇಲ್ಲಿ ನಮ್ಮಲ್ಲೂ ಕೂಡ ತೋಟದ ಮನೆಗಳು ಮಾಡ್ಕೊಂಡಿದ್ದಾರೆ. ತೋಟದ ಮನೆ IP ಸೆಟ್ ಸಂಪರ್ಕದಿಂದ ಮನೆಗೆ ನಾವು ಕರೆಂಟ್ ತಗೊಂಡಿದ್ದೀವಿ. IP ಸೆಟ್ಟಿಗೆ 4 ಗಂಟೆ 3 ಗಂಟೆ 2 ಗಂಟೆ ಕೊಡ್ತಾರೋ ಅಷ್ಟೇ. ಯಾವುದು ಮನೆಗಳಿಗೆ ಕತ್ತಲೆಯಲ್ಲಿದ್ದಾವೆ ಮನೆಗಳು. ನಾವು ಅವರಿಗೆ ಸಿಂಗಲ್ ಫೇಸ್ ಕೊಡ್ತೀವಿ, ರಾತ್ರಿ ಕೊಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ, ಆದ್ರೆ ಕೊಟ್ಟೇ ಇಲ್ಲ ಅವರಿಗೆ. ಆದ್ದರಿಂದ ಇವತ್ತು ಬೇಸಿಗೆ ದಿವಸ ಬರ್ತಾಯಿದೆ, ನಾವು ಇಲಾಖೆ ಎದುರುಗಡೆ ಚಳವಳಿ ಮಾಡಿದರೆ ಜನ ಬಂದರೆ ಮತ್ತಲ್ಲಿ ದೊಡ್ಡ ಗಲಾಟೆ ಆಗುತ್ತೆ, ಅಶಾಂತಿ ಆಗುತ್ತೆ, ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಜನ ಸೇರಿಸ್ತಾ ಇಲ್ಲ ವಿದ್ಯುತ್ ಶಕ್ತಿ ವಿಚಾರವಾಗಿ. ಇನ್ನು ಅನಿವಾರ್ಯವಾಗಿ ಸೇರಿಸ್ಬೇಕಾಗತ್ತೆ. ಅಲ್ಲಿ ಏನಾದರೂ ತೊಂದರೆ ಆದರೆ ಅದಕ್ಕೆ ರೈತ ಸಂಘ ಹೊಣೆ ಅಲ್ಲ, ವಿದ್ಯುತ್ ಶಕ್ತಿ ಇಲಾಖೆ ಮತ್ತು ಸರ್ಕಾರ ಹೊಣೆ ಆಗಬೇಕಾಗತ್ತೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾವು ಅವರಿಗೆ ವಿನಂತಿ ಮಾಡಿ ಕೇಳ್ತಾ ಇದ್ದೀವಿ. ತತ್ಕ್ಷಣದಿಂದ TC ಕೊಡಿ, ವಿದ್ಯುತ್ ಶಕ್ತಿ 7 ಗಂಟೆ ಏನು ಕೊಟ್ಟಿದ್ರು ಅದೇ ಕೊಡಿ ನಮಗೆ. ನೀವೇನು 7 ಗಂಟೆ ಆಶ್ವಾಸನೆ ಕೊಟ್ಟಿದ್ದೀರಲ್ಲ ಅದೇ ವಿದ್ಯುತ್ ಶಕ್ತಿ ಕೊಡಿ. ನೀವು ಲಾಸ್ ಆಗಿದ್ದು ಬೇರೆ ಟೈಮ್ನಾಗ ಕೊಡ್ತೀವಿ ಅಂತೀರಿ, ಲಾಸ್ ಆಗಿದ್ದು ಬೇರೆ ಟೈಮ್ನಾಗ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಶಿಫ್ಟ್ ಮಾಡಿದ್ದೀರಿ, ಶಿಫ್ಟ್ ಮಾಡಿದಾಗ ಲಾಸ್ ಆಗಿದ್ದನ್ನು ಬೇರೆ ಟೈಮ್ನಾಗ ಕೊಟ್ಟರೆ ಅವ್ರಿಗೆ ಕರೆಂಟ್ ಇರಲ್ಲ. ಆದ್ದರಿಂದ ಈ ರೀತಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಮುಂದೆ ನಾವು ದೊಡ್ಡ ಚಳವಳಿ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ತಮ್ಮ ಮೂಲಕ ಎಚ್ಚರಿಕೆ ಕೊಡಿ. ಅಡಿಕೆ ಗಿಡ ಎಲ್ಲ ಒಣಗೋಗ್ತಾ ಇದ್ದಾವೆ. ಅಲ್ಲ, ಹಿಂಗಾರು ಬರೋ ಟೈಮ್ನಾಗ ಒಣಗೋಗ್ತಾ ಇದ್ದಾವೆ. ಜನ ಎಲ್ಲ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ನಾವು ಸುಮ್ಮನೆ ಒಂದು ಕರಪತ್ರ ಹಾಕಿದರೆ ಅದು ಇಲಾಖೆ ಸುಟ್ಟೋಗುತ್ತೆ ಬಂದು. ಅವರೇನು ತಡೆಗಿಡಿಯಲ್ಲ, ನಮ್ಮ ಅಡಿಕೆ ಮರ ಸುಟ್ಟಿದ್ದೀವಿ, ನಿಮ್ಮ ಕಚೇರಿ ಸುಡ್ತೀವಿ ಅಂತಾರೆ. ನಾವೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಕರೆದಿಲ್ಲ ಅಷ್ಟೇ. ಆದ್ದರಿಂದ ತಕ್ಷಣದಿಂದ ಅದನ್ನು ಮಾಡಬೇಕು. ಇಲ್ಲ ಅಂತಂದರೆ ಒಂದು ವಾರ ಟೈಮ್ ಕೊಡ್ತೀವಿ ನಾವು. ಇಲ್ಲ ಅಂದರೆ ಮತ್ತೆ ನಾವು ಬರ್ತೀವಿ ನಿಮ್ಮ ಇಲಾಖೆ ಮುಂದೆ ಅಂತ ಹೇಳ್ತೀವಿ. ರೈತರು ಸರ್ಕಾರ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಏನು ಈ ಗ್ಯಾರಂಟಿ ಕೊಟ್ಟಿದೆಯಲ್ಲ, ಉಚಿತ ಅಂತ ಹೇಳಿ ರೈತರಿಗೆ ಇವತ್ತು ಪಂಪ್ ಸೆಟ್ಗಳಿಗೆ ಸರಿಯಾದಂಥ ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇಲ್ಲ. ಲೋಡ್ ಶೆಡ್ಡಿಂಗ್ ಅಂತ ಮಾಡಿ ಸರಿಯಾಗಿ 6 ಗಂಟೆ ಕೊಡೋಂಥ ಕರೆಂಟಲ್ಲಿ 3 ಗಂಟೆ ಕೊಡೋದು, 3 ಗಂಟೆ ಕೊಡೋದ್ರಲ್ಲಿ ವೋಲ್ಟೇಜ್ ಇರೋಕ್ಕಿಲ್ಲ. ಕೊನೆ ಭಾಗಕ್ಕೆ ಸರಿಯಾದಂಥ ವೋಲ್ಟೇಜ್ ಹೋಗ್ತಾ ಇಲ್ಲ. ತತ್ಕ್ಷಣ ನಮಗೆ ವೋಲ್ಟೇಜ್ ಕೊಡುವಂಥ ಕೆಲಸ ಆಗಬೇಕು. ಮತ್ತು TC ಬದಲಾವಣೆ ಮಾಡ್ತಾ ಇಲ್ಲ. ಒಂದು ತಿಂಗಳಾಗುತ್ತೆ ಒಂದು TC ಬದಲಾವಣೆ ಮಾಡಬೇಕು ಅಂತ ಹೇಳಿದರೆ, ಅಲ್ಲಿವರೆಗೂ ರೈತನ ಬೆಳೆ ಹಾಳಾಗ್ತಾ ಇದ್ದಾರೆ. ಈ ಕಡೆ ರೈತನು ಮನೆ ಕರೆಂಟು ಸರಿಯಾಗಿ ಕೊಡ್ತಾ ಇಲ್ಲ, ಈ ಕಡೆ ವಿದ್ಯುತ್ ಹೊಲಗಳಿಗೂ ಕೊಡ್ತಾ ಇಲ್ಲ, ಪಂಪ್ ಸೆಟ್ಗಳಿಗೂ ವಿದ್ಯುತ್ ಇಲ್ಲ. ಹೀಗಾಗಿ ರೈತ ಕಂಗಾಲಾಗಿದ್ದಾನೆ. ತತ್ಕ್ಷಣ ನಾವು ಬಡ್ಜೆಟಲ್ಲಿ ಇದನ್ನು ಸ್ವಯಂ ಪ್ರೇರಿತವಾಗಿ ಕೊಡ್ತಕ್ಕಂಥ ಕರೆಂಟ್ ರೈತ ಏನು ಹಾಕ್ಯಂತ ಇದ್ದಾನಲ್ಲ, ಇವತ್ತು TC ಕಂಬ ಹಾಕ್ಬೇಕು ಅಂದರೆ 2.5 3 ಲಕ್ಷ ದುಡ್ಡು ಬೇಕು. ಆ ತಕ್ಷಣ ಅದನ್ನು ಬಡ್ಜೆಟಲ್ಲಿ ವಾಪಸ್ ತಗೊಬೇಕು ಅಂತ ಹೇಳ್ತಾ ನಾವು ರೈತ ಸಂಘದಿಂದ ಒತ್ತಾಯ ಮಾಡ್ತೇವೆ. ಇದು ತಗೊಳ್ಳದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಉಗ್ರ ಹೋರಾಟವನ್ನು ಮಾಡ್ತೇವೆ. 12ರ ನಂತರ ಮಾಡೋಕ್ಕೆ ನಾವು ತೀರ್ಮಾನ ನಮ್ಮ ವರಿಷ್ಠರು ಮಾಡ್ತಾರೆ ಅಂತೇಳಿ. ಕರೆಂಟು 7 ಗಂಟೆ ಕೊಡ್ತಾಯಿದ್ರು. ಈಗೇನಾಗಿದೆ ಅಂದರೆ ಅಲ್ಲಿ ಲೋಡ್ ಶೆಡ್ಡಿಂಗ್ ಮಾಡಿ ಅಲ್ಲಿ 8 ಗಂಟೆ ಕೊಡ್ತಾ ಇದ್ದಾರೆ, ಸರಿಯಾಗಿ ಕೊಡ್ತಾ ಇಲ್ಲ. ಈಗ ಏನಾಗಿದೆ ಅಂತಂದರೆ ಹಿಂಗಾರನ್ನು ಒಣಗ್ತಾ ಇದ್ದಾವೆ, ಆಮೇಲೆ ಹಳ್ಳು ಉದುರ್ತಾ ಇದ್ದಾವೆ. ಆದ್ದರಿಂದ ಭಾಳ ರೈತರಿಗೆ ತೊಂದರೆ ಆಗ್ತೈತೆ. ಇದೇ ರೀತಿ ಆದರೆ ಇಡೀ ತೋಟನೇ ಒಣಗೋಗ್ತೈತೆ. ಇಡಿಮುಂಡಿಗೆ ರೋಗ, ಅಣಬೆ ರೋಗ ಇವೆಲ್ಲ ಬಂದು ತೋಟಗಳು ಹಾಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ರಿಸರ್ಚ್ ಮಾಡಿರಿ, ವಿಜ್ಞಾನಿಗಳು ಕಳಿಸಿ ತೋಟಗಳಲ್ಲಿ ಅದೇನಾಗಿತ್ತು ರೋಗ ಅಂತಂದರೆ ರಿಸರ್ಚ್ ಮಾಡಿರಿ ಅಂತಂದರೆ ಯಾವ ಸರ್ಕಾರನೂ ಸೆಂಟ್ರಲ್ ಗೌರ್ಮೆಂಟೇ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಲೋಡ್ ಶೆಡ್ಡಿಂಗ್ 7 ಗಂಟೆ ಕೊಡ್ತಾಯಿದ್ರು, ಈಗೆಲ್ಲ 1 ಗಂಟೆ ಕಮ್ಮಿ ಮಾಡಿದ್ದಾರೆ. ಈಗ ಅದಕ್ಕೆ ನಾವು 7 ಗಂಟೆನೇ ಕರೆಕ್ಟಾಗಿ ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ, ಆದ್ರೂ ಕೊಡ್ತಾ ಇಲ್ಲ. ಲೋಡ್ ಶೆಡ್ಡಿಂಗ್ ಅಂದರೆ ಯಾವಾಗಲೂ ಮತ್ತೆ ನಡುವೆ ತೆಗೆದುಬಿಡ್ತಾರೆ, ಅರ್ಧ ಗಂಟೆ 1/4 ಗಂಟೆ ಹಿಂಗೆ ತೆಗಿತಾರೆ. ಅದನ್ನು ಮತ್ತೆ ಹೆಚ್ಚುವರಿ ಕೊಡ್ತೀವಿ ಅಂತಾರೆ, ಅದನ್ನು ಕೊಡೋದಿಲ್ಲ. ಹಿಂಗಾಗಿ ದಿವ್ಸಕ್ಕೆ ನಮಗೆ 4 5 ಗಂಟೆನೇ ಕರೆಂಟ್ ಬರ್ತಾ ಇರೋದು. ಬಿಸಿಲು ಅಂತಂದರೆ ಅಲ್ಲೇ 35% ಡಿಗ್ರಿಯಲ್ಲೇ ದಾಟ್ತಾ ಇದೇ ರೀತಿ ಆದರೆ ತೋಟಗಳೆಲ್ಲ ಹಾಳಾಗ್ತಾ ಇದ್ದಾವೆ, ಒಣಕ್ಯಂತ ಇದ್ದಾವೆ. ಇದ್ರ ಬಗ್ಗೆ ಇದನ್ನು ಲಾಸನ್ನು ಸರ್ಕಾರವೇ ತುಂಬಿಕೊಡ್ಬೇಕು ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.